ಸೌಜನ್ಯ ವಿಷಯ ಹೊರಗಡೆ ಬಂದಿದೆ, ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದೀರಾ, ಎಲ್ರಿಗೂ ಒಂದು ಅವೇರ್ನೆಸ್ ಅನ್ನೋದು ಮೂಡ್ತಾ ಇದೆ, ಸತ್ಯ ಏನು ಅನ್ನೋದು ನಿಧಾನವಾಗಿ ಎಲ್ರಿಗೂ ಅರ್ಥ ಆಗ್ತಾ ಇದೆ. ಆದ್ರೆ ವಿಷಯ ಇದಲ್ಲ, ನನಗೊಂದು ಭಯ ಸ್ಟಾರ್ಟ್ ಆಗಿದೆ. ಅಂದ್ರೆ ದೊಡ್ಡ ಭಯ, ಡಾರ್ಕೆಟ್ ಫಿಯರ್ ಅಂತಾನೆ ಹೇಳ್ಬೋದು. ಸೊ ಏನಪ್ಪಾ ಅಂದ್ರೆ, ವಿಷಯ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಕತೆ ಹೇಳ್ತೀನಿ. ಒಂದು ಊರಿರುತ್ತೆ, ಮೂರ್ಖರ ಹಳ್ಳಿ ಅಂತ. ಆ ಊರಿಗೆ ಒಬ್ಬ ಟೋಪಿ ವಾಲ ಬರ್ತಾನೆ, ಅಂದ್ರೆ ಟೋಪಿ ಮಾರೋನು. ಸೊ ಏನ್ ಮಾಡ್ತಿರ್ತಾನೆ, ಚೆನ್ನಾಗಿ ಟೋಪಿ ಮಾರ್ತಿರ್ತಾನೆ, ಚೆನ್ನಾಗಿ ದುಡಿಮೆ ಆಗ್ತಿರುತ್ತೆ, ಜನ ಎಲ್ಲ ಒಳ್ಳೆಯವ್ರು ಅನ್ಕೊಂಡಿರ್ತಾರೆ. ಏನಪ್ಪಾ ಅಂದ್ರೆ, ಬೆಳಿಗ್ಗೆ ಹೊತ್ತು ದೇವಮಾನ ಒಂಥರ ತುಂಬಾ ಒಳ್ಳೆಯವಂತರ ಇರ್ತಾನೆ. ಆದ್ರೆ ವಿಷಯ ಏನಪ್ಪಾ ಅಂದ್ರೆ, ರಾತ್ರಿ ಆಗ್ತಿದ್ದಂಕಲೆ ಈತ ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಹೆಣ್ಮಕ್ಳ ಮೇಲೆ ಬಲಾತ್ಕಾರ ಮಾಡೋದು, ದರೋಡೆ ಮಾಡೋದು, ಮನೆಗಳನ್ನ ಈ ತರ ಮಾಡ್ತಿರ್ತಾನೆ. ಆದ್ರೆ ಜನಗಳಿಗೆ ಗೊತ್ತೇ ಆಗ್ತಿರಲ್ಲ ಯಾರು ಮಾಡ್ತಾ ಇರೋದಂತ. ಆದ್ರೆ ವಿಷಯ ಮಾತ್ರ ಊರು ತುಂಬಾ ಪಸಾರಾಗುತ್ತೆ, ಒಬ್ರು ಈ ತರ ಮಾಡ್ತಾ ಇದಾರೆ ಅಂತ. ಸೊ ಕೆಲ ದಿನಗಳು ಕಳೆಯುತ್ತೆ, ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಜನಗಳಿಗೆ ಗೊತ್ತಾಗುತ್ತೆ ಈ ತರ ಮಾಡ್ತಾ ಇರೋದು ಅಂತ. ಸೊ ಗೊತ್ತಾಗ್ತಿದ್ದಂಕಲ್ಲ ಏನ್ ಮಾಡ್ತಾರೆ, ಆಸ್ ಯೂಶುವಲ್ ಕಟ್ ಆಗ್ತಾರೆ, ಹೊಡಿತಾರೆ, ಚೀತು ಅಂತ ಉಗಿತಾರೆ, ಉಗಿದು ಊರಿಂದ ಆಚೆ ಹಾಕ್ಬಿಡ್ತಾರೆ. ಊರಿಂದ ಆಚೆ ಆಗ್ತಿದ್ದಂಕಲೆ ಬಹಿಷ್ಕಾರ ಮಾಡ್ತಾರ. ಆ ಬಹಿಷ್ಕಾರ ಮಾಡ್ತಿದ್ದಂಕಲೆ ಈತ ಇನ್ನೇನ್ ಮಾಡ್ತಾನೆ, ಇನ್ನೊಂದೂರಿಗೆ ಹೋಗ್ತಾನೆ ಅಷ್ಟೇ. ಇನ್ನೊಂದೂರಿಗೆ ಹೋಗ್ತಾನೆ, ಇಲ್ಲೇನ್ ಕೆಲಸ ಮಾಡ್ತಿದ್ದ ಅಲ್ಲೂ ಅದೇ ಕೆಲಸ ಮಾಡ್ತಾನೆ. ಒಂದ್ 5 ವರ್ಷ ಸೈಲೆಂಟ್ ಆಗಿ ಇದ್ಬಿಡ್ತಾನೆ, ಚೆನ್ನಾಗಿ ದುಡ್ಡು ಮಾಡ್ಕೊತಾನೆ. ಆ 5 ವರ್ಷ ಆಗ್ತಿದ್ದಂಕಲೆ ಜನಗಳು ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಮರೀತಾರೆ ಅವ್ನ್ ಏನ್ ಮಾಡಿದ್ದ, ಏನಾಗಿತ್ತು, ಅವ್ನ್ ಯಾರು ಅನ್ನೋದೇ ಸ್ವಲ್ಪ ಜನ ಮರ್ತೋಗ್ಬಿಡ್ತಾರೆ. ಎಲ್ಲೋ ಕೆಲವೊಂದು ಸ್ವಲ್ಪ ಜನ ನೆನ್ಪು ಇಟ್ಕೊಂಡಿರ್ತಾರೆ ಅಷ್ಟೇ. ಸೊ ಆಗುತ್ತಾ, 5 ವರ್ಷ ಆಗ್ತಿದ್ದಂಕಲೆ ಮತ್ತೆ ಬರ್ತಾನೆ ಇದೇ ಊರಿಗೆ, ಮೂರ್ಖರ ಹಳ್ಳಿಗೆ ಬರ್ತಾನೆ. ಮತ್ತೆ ಟೋಪಿ ಮಾರೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊತಾನೆ. ಆದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ತಾನೆ. ಏನಪ್ಪಾ ಅಂದ್ರೆ, ಜನಗಳಿಗೆ, ಬಡವರಿಗೆಲ್ಲ ಫ್ರೀಯಾಗಿ ಊಟ ಹಾಕೋದು, ಅನ್ನದಾನ ಮಾಡೋದು, ಆಮೇಲೆ ಏನಿರುತ್ತೆ ಈ ಟೋಪಿಗಳನ್ನ ಫ್ರೀಯಾಗಿ ಕೊಡೋದು, ಈ ತರ ಎಲ್ಲ ಮಾಡ್ತಿರ್ತಾನ. ಸೊ ಜನಗಳಿಗೆ ಮತ್ತೆ ಇವನ್ ಮೇಲೆ ಒಂದು ಸಿಂಪತಿ ಅನ್ನೋದು ಹುಟ್ಟುತ್ತೆ. ಅನ್ನದಾನ ಪ್ರಭು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಇವನ್ನ. ಸೊ ಒಳ್ಳೆ ಆಪರ್ಚುನಿಟಿ. ಒಂದಿನ ಹಿಂಗೆ ರಾತ್ರಿ ಆಗುತ್ತೆ. ಏನ್ ಮಾಡ್ತಾನೆ ಅಂದ್ರೆ, ಈತ ಅವ್ನಿಗೆ ಮೊದ್ಲೇ ಸಿಟ್ಟಿರುತ್ತಲ್ಲ, ಒಡೆದು ಆಚೆ ಹಾಕಿರೋ ಸಿಟ್ಟು ಊರ್ ಜನದ ಮೇಲೆ ಇರುತ್ತಲ್ಲ. ಊರಲ್ಲಿರೋ ಪ್ರತಿ ಒಬ್ರು ಮನೇನು ದರೋಡೆ ಮಾಡಿ, ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳು, ಚಿಕ್ಕ ಮಕ್ಳು ಅಷ್ಟನ್ನು ಸಾಯಿಸಿ, ಅಷ್ಟ್ರ ಮೇಲೆ ಬಲಾತ್ಕಾರ ಮಾಡಿ ಊರ್ ಬಿಟ್ಟು ಹೋಗ್ತಾನೆ. ಉಳಿದಿರೋರು ಇರ್ತಾರಲ್ಲ ಜನದಲ್ಲಿ, ಮತ್ತೆ ಚೀತು ಇವನಿಗೆ ಹಂಗ್ ಮಾಡ್ಬಿಡ್ಬೇಕು, ಹಿಂಗ್ ಮಾಡ್ಬಿಡ್ಬೇಕು ಅಂತ ಬೈಕತ್ತರ ಹೊರತು ಅವನಿಗೆ ಏನು ಸಹ ಮಾಡ್ಕೊಳಕ್ಕಾಗಲ್ಲ. ಯಾಕಪ್ಪ ಅಂದ್ರೆ, ಈ ಸ್ಟೋರಿ ಯಾಕೆ ಹೇಳ್ತಿದೀನಿ ಅಂದ್ರೆ, ನಿಮ್ಗೊಂದು ಸಣ್ಣ ಎಕ್ಸಾಂಪಲ್, ಗೊತ್ತಿರೋ ಎಕ್ಸಾಂಪಲ್ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಕೆಲವೊಂದು ವರ್ಷಗಳ ಹಿಂದೆ ಒಬ್ಬ ಬಂದಿದ್ದ, ಅಂದ್ರೆ 100 ಅಡಿ ಆರುತ್ತೆ, 200 ಅಡಿ ಆರುತ್ತೆ ಅಂತ ಕಾಗೆ ಹಾರಿಸ್ತಿದ್ದ ಎಲ್ರಿಗೂ. ಸೊ ಏನಾಗುತ್ತೆ ಅಂದ್ರೆ, ಜನಗಳು ಅವ್ನ್ ಕಾಗೆ ಹಾರಿಸ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಅವನಿಗೆ ಬೈಕ್ ಅಂದ್ಬಿಟ್ರು, ಹಂಗೆ ಹಿಂಗೆ ಅಂತ. ಎಲ್ಲಿ ಮೀನ್ ಪೇಜ್, ಯಾವ ಟ್ರೋಲ್ ಪೇಜ್ ತಗೊಂಡ್ರು ಅವಂದೇ ಸುದ್ದಿ. ಸೊ ಅದಾದ ನಂತರ ಆಗುತ್ತೆ, ಸ್ವಲ್ಪ ದಿನ ಆದ ನಂತರ ಒಂದು ರಿಯಾಲಿಟಿ ಶೋ ಹೋಗ್ತಾನೆ, ಅಲ್ಲಿ ಸಿಂಪತಿ ಗಿಟ್ಟಿಸ್ಕೊತಾನೆ. ಯಾವ ಜನ ಉಗ್ದಿದ್ರು ಅದೇ ಜನನೇ ಅವನಿಗೆ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ನು ಏನ್ ಮಾಡಿದ್ದ ಅನ್ನೋದೇ ಮರ್ತೋದ್ರು. ಸೊ ವಿಷಯ ಏನಪ್ಪಾ ಅಂದ್ರೆ, ಮತ್ತೆ ಆತ ಅದೇ ಕಾಗೆಗಳನ್ನ ಹಾರ್ಸಕ್ ಸ್ಟಾರ್ಟ್ ಮಾಡಿದ್ದಾನೆ. ಯಾರು ಅಂತ ನಿಮಗೆ ಅರ್ಥ ಆಗಿರ್ಬೇಕು. ಅದಕ್ಕೆ ಹೇಳೋದು, ದಯವಿಟ್ಟು ಏನ್ ಈ ಸೌಜನ್ಯ ವಿಚಾರದಲ್ಲಿ ಒಂದು ಸತ್ಯ ಎಲ್ರಿಗೂ ಅರ್ಥ ಆಗಿದೆ. ಆ ಕಿಚ್ಚು, ಆ ಸಿಟ್ಟು ನಿಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಇರ್ಲೇಬೇಕು. ದಯವಿಟ್ಟು ಮರೆಯೋದಕ್ಕೆ ಹೋಗ್ಬಿಡಿ. ಯಾಕಪ್ಪ ಅಂದ್ರೆ, ಒಬ್ಬ ರಾಜಕಾರಣಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದೇ ವಿಷಯನೇ ಅವರು ಒಂದು ಅಸ್ತ್ರ ಆಗಿ ಇಟ್ಕೊಳ್ಳೋದು ಜನಗಳ ವಿರುದ್ಧ.